ಮನಮೋಹನ್ ಸಿಂಗ್ ಉತ್ತಮ ಆರ್ಥಿಕ ತಜ್ಞರಾಗಿದ್ರು ಅಂತ ಹೇಳಿ ವಿಜಯಪುರದಲ್ಲಿ ಸಂಸದ ರಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಡಾಕ್ಟರ್ ಮನಮೋಹನ್ ಸಿಂಗ್ ಉತ್ತಮ ಆರ್ಥಿಕ ತಜ್ಞರಾಗಿದ್ರು. ಇಡೀ ದೇಶಕ್ಕೆ ಆರ್ಥಿಕ ನೀತಿಯ ಹಾದಿಯನ್ನ ಕೊಟ್ಟವರು ಅವರು. ಇಡೀ ಜಗತ್ತಿನ ಜನರು ಅವರ ಆರ್ಥಿಕ ಸಲಹೆಯನ್ನ ಕೇಳ್ತಾ ಇದ್ರು. ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಳ್ಳೆಯವರು ಅವರು, ಆದರೆ ಅಷ್ಟಂತ ಒಳ್ಳೆ ಮನುಷ್ಯನ ಯಾರ್ಯಾರೋ ಯಾವ್ಯಾವ ರೀತಿ ಬಳಸ್ಕೊಂಡ್ರೆ ಅನ್ನೋದು ನಿಮಗೂ ಗೊತ್ತದ. ಅದನ್ನು ಇವತ್ತು ಹೇಳೋದು ಬೇಡ. ಭಾಳ ತುಂಬ ಸಜ್ಜನ, ಭಾಳ ಒಳ್ಳೆಯ ಈ ದೇಶಕ್ಕೆ ಒಂದು ಆರ್ಥಿಕ ನೀತಿಯ ಹಾದಿಯನ್ನು ಬಾಬಾ ಸಾಹೇಬರು ಹೆಂಗೆ ಸ್ವಾತಂತ್ರ್ಯ ಕಾಲದಲ್ಲಿ ಮಾಡಿದ್ರು, ಹಂಗೆ ಅಡಿಪಾಯ ಹಾಕಿದ್ರು ಭಾರತ ದೇಶಕ್ಕೆ. ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಜನಕ್ಕೆ ಎಷ್ಟೋ ಜನ ಅವರಿಗೆ ಗೌರವ ಕೊಟ್ಟು ಅವ್ರ ಸಲಹೆಯನ್ನು ಕೇಳ್ತಿರ್ತದೋ ಅಂಥ ಒಂದು ದೊಡ್ಡ ಮನುಷ್ಯ. ನಾನು ಒಂದೇ ಒಂದು ಸಣ್ಣದೊಂದು ಉದಾಹರಣೆ ಹೇಳಿಬಿಡ್ತೀನಿ. ಅವರು ಪ್ರಧಾನಮಂತ್ರಿಯಾಗಿದ್ದಾಗ ನಮ್ಮ ಇಂಡಿನಲ್ಲಿ ಸುಮಾರು 76 ಹಳ್ಳಿಗಳು ಇಂಡಿ ತಾಲೂಕಿನಲ್ಲಿ ಕುಡಿಲಕ್ಕೆ ನೀರಿರಲಿಲ್ಲ. ನಾನು ಒಬ್ಬ ವಿರೋಧ ಪಕ್ಷ ಲೋಕಸಭಾ ಸದಸ್ಯ. ಇದನ್ನೆಲ್ಲ ನೋಡಿ ನಾನು ಒಂದು ಲೆಟರ್ ಬರ್ಕೊಂಡು ಡೆಲ್ಲಿಗೆ ಹೋದೆ. ಮುಂಜಾನೆ ಹೋದ ತಕ್ಷಣ ಫೋನ್ ಮಾಡಿದೆ ಪ್ರಧಾನಮಂತ್ರಿಗಳ ಮನೆಗಳಿಗೆ, ನನಗೆ ಅಪಾಯಿಂಟ್ಮೆಂಟ್ ಬೇಕು 1-2 ನಿಮಿಷ ಅಂತ. ಅವತ್ತೇ ಸಾಯಂಕಾಲ 4 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ನನಗೆ. ನಾನು ಪತ್ರ ತೊಗೊಂಡು ಹೋದೆ. ಇದು ಎಲ್ಲರೂ ಕೊಟ್ಟೆ. ನೋಡಿ, 76 ಹಳ್ಳಿಗಳಿಗೆ ಕುಡಿಲಕ್ಕೆ ನೀರಿಲ್ಲ, ಭಯಂಕರ ತ್ರಾಸದ. ಇದಕ್ಕೆ ನೀವು ಒಂದು ಸ್ವಲ್ಪ ಹಣ ಕೊಡಬೇಕು ಅಂತ ಪ್ರಸ್ತಾವನೆ ಬಂದದೆ ಏನಂದ್ರು. ಇಲ್ಲ, ಅದನ್ನು ಆಲ್ರೆಡಿ DPR ಮಿನಿಸ್ಟರ್ ಹತ್ರ ಅದ ಅಂದಾಗ, ನೋಡಿರಿ ಒಂದು ಆ ಲೆಟ್ರ್ ನೋಡಿದ ತಕ್ಷಣ ಇಮಿಡಿಯೇಟ್ ಇದನ್ನು ಶಾಂಕ್ಷನ್ ಅಂತ ಹೇಳಿದ್ರು. ನಾ ಕಾಲು ಬಿದ್ದೆ ಅವತ್ತು. ಅಂಥ ದೊಡ್ಡ ಮನುಷ್ಯರೇ ಪಕ್ಷ. ಮನಮೋಹನ್ ಸಿಂಗ್ಗೆ ಭೂತಾನ್ನಲ್ಲಿ ಗೌರವ ಅರ್ಪಣೆಯನ್ನ ಮಾಡಲಾಗಿದೆ. ಹೌದು, ಡಾಕ್ಟರ್ ಮನಮೋಹನ್ ಸಿಂಗ್ಗೆ ಭೂತಾನ್ನಲ್ಲಿ ಗೌರವ ಅರ್ಪಣೆಯನ್ನ ಮಾಡಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಭಾವಚಿತ್ರವನ್ನ ಇಟ್ಟು ಭೂತಾನ್ ಸರ್ಕಾರ ದೀಪವನ್ನ ಹಚ್ಚಿದೆ. ಇನ್ನು ತಾಶಿ ಚೋಟ್ಜಾಂಗ್ನ ಗ್ರ್ಯಾಂಡ್ ಕುಯೇರ್ನೆ ಹಾಲ್ನಲ್ಲಿ ಭೂತಾನ್ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ಗೆ ಗೌರವವನ್ನು ಅರ್ಪಿಸಿದೆ. 1,000 ತುಪ್ಪದ ದೀಪವನ್ನು ಹಚ್ಚಿ ಗೌರವ ಸಲ್ಲಿಕೆಯನ್ನ ಮಾಡಲಾಗಿದೆ. ಉತ್ತಮ ರಾಜತಾಂತ್ರಿಕ ಬಾಂಧವ್ಯವನ್ನ ಹೊಂದಿದ್ರು. ಅಂತ್ಯಕ್ರಿಯೆಯಲ್ಲೂ ಭೂತಾನ್ನ ದೊರೆ ಭಾಗಿಯಾಗಿದ್ರು. UPA 1 ಮತ್ತು 2ರ ಅವಧಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರೊಂದಿಗೆ ಉತ್ತಮ ರಾಜತಾಂತ್ರಿಕ ಬಾಂಧವ್ಯವನ್ನ ಹೊಂದಿದ್ರು ಭೂತಾನ್ ದೊರೆ. ಹಾಗಾಗಿ ಇವರ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾಗಿಯಾಗಿದ್ರು. ಇದೀಗ ಡಾಕ್ಟರ್ ಮನಮೋಹನ್ ಸಿಂಗ್ಗೆ ಭೂತಾನ್ನಲ್ಲಿ ಗೌರವ ಅರ್ಪಣೆ ನಡೆದಿದೆ. ಸಿಂಗ್ ಭಾವಚಿತ್ರವನ್ನ ಇಟ್ಟು ಭೂತಾನ್ ಸರ್ಕಾರ ದೀಪವನ್ನ ಹಚ್ಚಿದ್ದಾರೆ. ತಾಶಿ ಚೋಟ್ಜಾಂಗ್ನ ಗ್ರ್ಯಾಂಡ್ ಕುಯೇನ್ರೆ ಹಾಲ್ನಲ್ಲಿ ಗೌರವ ಅರ್ಪಣೆಯನ್ನ ಮಾಡಲಾಗಿದೆ. 1,000 ತುಪ್ಪದ ದೀಪವನ್ನ ಹಚ್ಚಿ ಗೌರವವನ್ನ ಸಲ್ಲಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.